Hi, my dear friends, welcome to HR Resonance channel. Ram Navratna here. I am providing you today the information on Karnataka State Gig Workers Insurance Scheme. This scheme is brought by Karnataka State Unorganized Workers Social Security Board. The salient features of this insurance scheme are: this is for the benefit of all gig workers throughout Karnataka, and all eligible gig workers, they can register themselves in the Seva Sindhu portal of Government of Karnataka, and also their benefit is available for all gig workers whether on duty or on off duty. One more thing, very important and appreciable point is there is no fee or premium for this insurance coverage. Very ideal and good scheme for unorganized workers like gig workers, which is upcoming field and upcoming population. Further details you can see further. ಮಿತ್ರರೇ, ಈಗಾಗಲೇ ನಾನು ಇಂಗ್ಲಿಷ್ನಲ್ಲಿ ವಿಡಿಯೋನಲ್ಲಿ ಹೇಳಿದಂತೆ ಜಿಗ್ ಕಾರ್ಮಿಕರ ವಿಮಾ ಯೋಜನೆ ಬಗ್ಗೆ ಈಗಾಗಲೇ ಕೇಳಿದ್ದೀರ. ಈ ಯೋಜನೆಯ ವಿಶೇಷತೆ ಕರ್ನಾಟಕದಲ್ಲಿ ಯಾವುದೇ ಕೆಲಸ ಮಾಡುವ ಜಿಗ್ ಕಾರ್ಮಿಕರಿಗೆ ದೇಶದಲ್ಲಿ ಮೊದಲ ಬಾರಿ ಜಾರಿ. ಆಮೇಲೆ ಈ ಎಲ್ಲ ಜಿಗ್ ಕಾರ್ಮಿಕರು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು, ಬೆನಿಫಿಟ್ ತಗೋಬೇಕು ಅಂದರೆ. ಆಮೇಲೆ ಇದರ ಅನುಕೂಲ ಅಥವಾ ಸೌಲಭ್ಯ ಕರ್ತವ್ಯದಲ್ಲಿರುವಾಗ ಅಥವಾ ಇಲ್ಲದಿರುವಾಗಲೂ ಕೂಡ ಸಂಭವಿಸುವ ಅಪಘಾತಗಳಿಗೆ ಅನ್ವಯ ಆಗ್ತದೆ ಮತ್ತು ಅನುಕೂಲ ಆಗುತ್ತೆ. ಯೋಜನೆ ಸಂಪೂರ್ಣವಾಗಿ ಉಚಿತ, ಯಾವುದೇ ರೀತಿಯ ಪ್ರೀಮಿಯಂ ಅಥವಾ ಹಣ ಪಾವತಿಸುವ ಅಗತ್ಯತೆ ಇರುವುದಿಲ್ಲ. ಇದು ತುಂಬ ಮುಖ್ಯವಾಗಿತ್ತು. ಹಾಗಿದ್ದರೆ ಮುಂದೆ ಈ ನೋಂದಣಿಗೆ ಅರ್ಹ ಕಾರ್ಮಿಕರು ಯಾರು ಎಂದರೆ ಸ್ವಿಗ್ಗಿ, ಟೊಮ್ಯಾಟೊ ಇಂತಹ ಸಂಸ್ಥೆಗಳಲ್ಲಿ ಫುಡ್ ಡೆಲಿವರಿ ಮಾಡುವ ಮತ್ತು ಇ ಕಾಮರ್ಸ್ ಸಂಸ್ಥೆ ಎಂದರೆ ಅಮೆಜಾನ್, ಫ್ಲಿಪ್ಕಾರ್ಟ್, ಪೋರ್ಟರ್, ಫಾರ್ಮಸಿ, ಬ್ಲಿಂಕೆಟ್, ಜೆಪ್ಟೋ, ಬಿಗ್ ಬಾಸ್ಕೆಟ್, ಡೊಮಿನೋಸ್ ಇತ್ಯಾದಿ ಸಂಸ್ಥೆಗಳಲ್ಲಿ ಡೆಲಿವರಿ ವೃತ್ತಿಯಲ್ಲಿ ಯಾರು ತೊಡಕೊಂಡಿದ್ದಾರೋ ಆ ಎಲ್ಲ ಅಸಂಘಟಿತ ಜಿಗ್ ಕಾರ್ಮಿಕರಿಗೆ. ಇದಾದ ನಂತರ ಇವರಿಗೆ ದೊರಕುವ ಅನುಕೂಲಗಳೇನು, ಸೌಲಭ್ಯ ಏನು ಅಂತ ನೋಡಬೇಕಾದರೆ ಮೊದಲನೇದಾಗಿ ಅಪಘಾತದಿಂದ ಏನಾದರೂ ಮರಣ ಹೊಂದಿದಲ್ಲಿ ವಿಮಾ ಪರಿಹಾರ 2 ಲಕ್ಷ, ಅದರ ಜೊತೆಗೆ ಜೀವ ವಿಮಾ 2 ಲಕ್ಷ ರೂಪಾಯಿ ಸೇರಿ ಒಟ್ಟು 4 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ದೊರೆಯುತ್ತದೆ. ಎರಡನೇದಾಗಿ ಅಪಘಾತದಿಂದ ಶಾಶ್ವತ ದುರ್ಬಲತೆ ಹೊಂದಿದಲ್ಲಿ ಅದರ ಪರ್ಮನೆಂಟ್ ಡಿಸಬಿಲಿಟಿ ಅದಕ್ಕೆ 2 ಲಕ್ಷ ರೂಪಾಯಿ ದೊರೆಯುತ್ತದೆ. ಅಲ್ಲದೆ ಆಸ್ಪತ್ರೆ ವೆಚ್ಚ ಮರುಪಾವತಿ ಅಂದರೆ ರೀಇಂಬರ್ಸ್ಮೆಂಟ್ 1 ಲಕ್ಷ ರೂಪಾಯಿಗಳವರೆಗೆ ಅಂದರೆ ಅಪಘಾತ ಆದ ಪ್ರಕರಣಗಳಲ್ಲಿ ಮಾತ್ರ ದೊರೆಯುತ್ತದೆ. ಮತ್ತು ಜೀವ ವಿಮಾ 2 ಲಕ್ಷ ರೂಪಾಯಿವರೆಗೆ ದೊರೆಯುತ್ತದೆ. ಇದು ಉತ್ತಮವಾದ ಒಂದು ಸೌಲಭ್ಯ. ಈ ಸೌಲಭ್ಯ ನೋಡಿದ ನಂತರ ಹಾಗಿದರೆ ನೋಂದಣಿಗೆ ಯಾರು ಅರ್ಹರು, ಯಾರು ಯೋಗ್ಯರು ಅಂತ ನೋಡಬೇಕಾದ್ರೆ ಯಾವುದೇ ಜಿಗ್ ಕಾರ್ಮಿಕ 18ರಿಂದ 60 ವರ್ಷದ ವಯೋಮಾನದವರು ಇರಬೇಕು. ಅವರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಮತ್ತು ಅವರಿಗೆ ಭವಿಷ್ಯ ನಿಧಿ ಹಾಗೂ ESI ಫಲಾನುಭವಿ ಆಗಿರಬಾರದು. ಮತ್ತು ಇದು ಕರ್ನಾಟಕದಲ್ಲಿ ಜಿಗ್ ವೃತ್ತಿನಲ್ಲಿ ಅಂದರೆ ಡೆಲಿವರಿ ಕಾರ್ಯನಿರ್ವಹಿಸುವವರಿಗೆ ಮಾತ್ರ ಇದರಲ್ಲಿ ಇದೆ. ಹಾಗಿದ್ದರೆ ಇದನ್ನು ದಾಖಲಿಸಬೇಕಾದಾಗೆ ಅಥವಾ ನೋಂದಾಯಿಸಬೇಕಾದಾಗ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಥವಾ ಅವಶ್ಯಕ ದಾಖಲೆಗಳೆಂದರೆ ಆಧಾರ್ ಸಂಖ್ಯೆ, ವೃತ್ತಿ ನಿರ್ವಹಿಸುತ್ತಿರುವ ಸಂಸ್ಥೆಗಳು ವಿತರಿಸಿದ ಗುರುತಿನ ಚೀಟಿ ಅಂದರೆ ಐಡೆಂಟಿಟಿ ಕಾರ್ಡ್, ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು, ವೇತನ ಚೀಟಿ, ಸಂಬಳ ಚೀಟಿ, ವೇತನ ಪಡೆದ ಬ್ಯಾಂಕ್ ಪಾಸ್ಬುಕ್. ಅಲ್ಲದೆ ಈ ಶ್ರಮ ನೋಂದಣಿ ಸಂಖ್ಯೆ ಒಂದು ವೇಳೆ ಅವ್ರಿಗೇನಾದರೂ ಇಲ್ಲವಾದಲ್ಲಿ ಇಲ್ಲಿ ಮಿಂಚಾಂಚೆ ತೋರಿಸಿದ್ದೇವೆ, www ಜಾಲತಾಣ eShrama.government ಅಲ್ಲಿ ನೋಂದಾಯಿಸಿಕೊಳ್ಳಬಹುದು. ಈ ರೀತಿ ಕರ್ನಾಟಕ ಸರ್ಕಾರ ಅತ್ಯಂತ ಮೊದಲನೇ ಬಾರಿಗೆ ಉತ್ತಮವಾದ ಸೌಲಭ್ಯವನ್ನು ಈ ಜಿಗ್ ಕಾರ್ಮಿಕರಿಗೆ ಕರ್ನಾಟಕ ಅಸಂಘಟಿತ ಈ ಡಿಪಾರ್ಟ್ಮೆಂಟು ತುಂಬ ಮಾಡಿದೆ. ಇದರ ಬೆನಿಫಿಟನ್ನು ನೀವೆಲ್ಲರೂ ಉಪಯೋಗಿಸಿಕೊಳ್ಳಿರಿ. ಮತ್ತು ನಿಮಗೇನಾದರೂ ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಅಥವಾ ವಿವರ ಬೇಕಾದಲ್ಲಿ ಕಾರ್ಮಿಕ ಸಹಾಯವಾಣಿ 155-214 ಅಥವಾ ಕಾರ್ಮಿಕ ಅಧಿಕಾರಿಗಳು, ಹಿರಿಯ ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕರ ನಿರೀಕ್ಷಕರ ಕಚೇರಿಗಳು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ
ಇವರಿಗೆ ಭೇಟಿಯಾಗಿ ಹೆಚ್ಚಿನ ವಿವರಗಳನ್ನು ತೆಗೆದುಕೊಳ್ಳಿ. ಆ ಮೂಲಕ ಅವಶ್ಯವಿರುವ ಎಲ್ಲರೂ ಇಂದಿನ ಕಷ್ಟ ಕಾಲದಲ್ಲಿ, ಹಾಗೂ ಇದು ಅತ್ಯಂತ ತುಂಬ ಉಪಯುಕ್ತವಾಗಿದೆ. ಯಾಕೆಂದರೆ ದೇ ಆರ್ ಆಲ್ ಎಕ್ಸ್ಪೋಸ್ಡ್ ಫಾರ್ ಹೆಜಾರ್ಡ್ಸ್. ಯಾಕಂದರೆ ಯಾವಾಗಾದರೂ ಗಾಡಿ ಮೇಲೆ ಜೋರಾಗಿ ರಶ್ ಆಗಿ ಟೈಮ್ ಕಡಿಮೆ ಇರೋದರಿಂದ ಏನೋ ಯೋಚನೆ ಮಾಡ್ತಾ ಹೋಗುವಾಗ ಅಪಘಾತಗಳು ಆಗುವ ಸಂಭವ ಇರುತ್ತದೆ. ಅಂತಹ ಟೈಮ್ನಲ್ಲಿ ಅನಾಥೋ ದೇವರಕ್ಷಕ ಎನ್ನುವ ಹಾಗೆ ಈ ಒಂದು ಸೌಲಭ್ಯ ಕರ್ನಾಟಕ ಸರ್ಕಾರ ಈ ಅಸಂಘಟಿತ ವಲಯದ ಇಲಾಖೆಯಿಂದ ಮಾಡಿಕೊಟ್ಟಿದೆ. ಇದನ್ನು ಉಪಯೋಗ ಆಗಲಿ, ಎಲ್ಲರಿಗೂ ಈ ಮೂಲಕ ಉಪಯೋಗ ಆಗಲಿ ಅಂತ ಹೇಳುವ ಮೂಲಕ ನಿಮಗೆಲ್ಲರಿಗೂ ಹೊಸ ವರ್ಷದ 2024ನೇ ಇಸ್ವಿ ಬರ್ತಾ ಇದೆ. ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ಎಲ್ಲ ವಿಷಯಗಳು ನಿಮಗೆ ಉಪಯೋಗವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ಇದನ್ನು ನೋಡಿದವರು ಕೇಳಿದವರು ಎಲ್ಲರೂ ಸಂಬಂಧಿಸಿದವರಿಗೆ, ನಿಮಗೆ ಪರಿಚಯ ಇರುವವರಿಗೆ, ಹಾಗೂ ನಿಮ್ಮ ಮನೆಗೆ ಡೆಲಿವರಿ ಕೊಡ್ತಾ ಇರುವ ಬಾಯ್ಸ್ ಗರ್ಲ್ಸ್ ಯಾರು ಬರ್ತಾರೋ ಅವರಿಗೆ ಕೂಡ ಇದರ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟು ಈ ವಿಡಿಯೋವನ್ನು ಅವರ ಜೊತೆಗೆ ಶೇರ್ ಮಾಡಿ. ಒಂದು ವೇಳೆ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸಂಬಂಧಿಸಿದವರಿಗೆ ಕಳಿಸ್ಕೊಡಿ. ಮತ್ತು ಇದರ ವಿಷಯಕ್ಕೆ ನಿಮಗೆ ಏನಾದರೂ ನಿಮ್ಮ ಅನಿಸಿಕೆಗಳು ಹಾಗೂ ಇದರ ಬಗ್ಗೆ ಅಭಿಪ್ರಾಯ ಇದ್ದರೆ ಇದರ ಕಾಮೆಂಟ್ ಬಾಕ್ಸ್ನಲ್ಲಿ ನಮೂದಿಸಲು ಮರೆಯಬೇಡಿ. ಹಾಗೂ ಕೊನೆಯದಾಗಿ ನಮ್ಮ HR ರೆಸೊನೆನ್ಸ್ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಮತ್ತು ಉಳಿದವರಿಗೂ ಹೇಳಿ. ಮತ್ತು ಇನ್ನು ಮುಂದಿನ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ನಮ್ಮ ಅನೇಕ ವಿಷಯಗಳ ಮೇಲೆ ಇಂಗ್ಲೀಷ್ ಮತ್ತು ಆಂಗ್ಲ ಭಾಷೆಯಲ್ಲಿ ನೋಡಲಿಕ್ಕೆ ತಯಾರಾಗಿರ್ರಿ. ಮತ್ತು ಇಲ್ಲಿವರೆಗೆ ತಾವು ಕೇಳಿದ್ದಕ್ಕಾಗಿ ನೋಡಿದ್ದಕ್ಕಾಗಿ ನನ್ನ ಸಮಸ್ತ ವೀಕ್ಷಕರಿಗೆ ಹಾಗೂ ಕೇಳಿಗರಿಗೆ ಧನ್ಯವಾದಗಳು.